ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಸುರೇಶ್ ಫ್ರಮ್ ಗುರುದೇವ್ ಅಕಾಡೆಮಿ ಧಾರವಾಡ. ನಾನಿವತ್ತು JEE 2025 ಬಂದಿರೋಂಥ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಟ್ ಈಸ್ January 28 ಶಿಫ್ಟ್ 1 ಬಂದಿರೋಂಥ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಲುಕ್ ಎಟ್ ದೋಸ್ ಕ್ವಶನ್ಸ್. ನೋಡಿರಿ, ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾನೆ, ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2 ಪವರ್ ಎಕ್ಸ್ ಡಿವೈಡೆಡ್ ಬೈ 2 ಪವರ್ ಎಕ್ಸ್ ಪ್ಲಸ್ √2 ಆದರೆ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂತ ಕೇಳ್ತಾ ಇದ್ದೀನಿ. ನೋಡಿರಿ, ಯಾವ ಥರ ಸಾಲ್ವ್ ಮಾಡ್ತೀರಾ? ಸೊ ವೆನ್ ಎವರ್ ದ ಗಿವನ್ ಫಂಕ್ಷನ್ ಈಸ್ ಆಫ್ ದ ಫಾರ್ಮ್ ದಟ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎ ಪವರ್ ಎಕ್ಸ್ ಡಿವೈಡೆಡ್ ಬೈ ಎ ಪವರ್ ಎಕ್ಸ್ ಪ್ಲಸ್ √a. ನೋಡಿರಿ, ಕೊಟ್ಟಿರೋ ಫಂಕ್ಷನ್ ಈ ಫಾರ್ಮಲ್ಲಿ ಇತ್ತು ಅಂತಂದರೆ ದೆನ್ ಯೂಸ್ ದ ಪ್ರಾಪರ್ಟಿ ಯಾವುದು? ದಟ್ ಈಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ 1 ಮೈನಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1. ನೋಡಿರಿ, ಈ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್. ಓಕೆ, ಸೊ ಇದ್ರ ಯಾವ ವ್ಯಾಲ್ಯೂ ಕೇಳ್ತಾ ಇದ್ದೀನಿ? ಈ ಈಸ್ ಆಸ್ಕಿಂಗ್ ದಿಸ್ ವ್ಯಾಲ್ಯೂ. ಓಕೆ, ಈಗ ಅಬ್ಸರ್ವ್ ಮಾಡ್ಕೊಳ್ರಿ, ಆ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡ್ಕೊತೀರಾ? ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ರಿ. ಏನಾಗುತ್ತೆ? ಸಮೇಷನ್ ಫ್ರಮ್ ಕೆ ಈಕ್ವಲ್ ಟು 1 ಟು 81 ಇದೆ. ಸೊ 1ಇಂದ 81ವರೆಗೂ ತೊಗೊಳ್ರಿ. ಏನಾಗುತ್ತೆ ಅಲ್ಲಿ? ಸೊ ಎಫ್ ಆಫ್, ನೋಡಿರಿ, ಕೆ ವ್ಯಾಲ್ಯೂ ಫಸ್ಟ್ 1 ಇದೆ, 1 ಬೈ 82 ಪ್ಲಸ್ ಎಫ್ ಆಫ್ 2 ಬೈ 82 ಆ್ಯಂಡ್ ಸೋ ಆನ್ ಅಪ್ ಟು, ನೋಡಿರಿ, ಲಾಸ್ಟ್ ವ್ಯಾಲ್ಯೂ ಏನಿದೆ ನಮಗೆ? 81. ಸೊ ಕೆ ಜಾಗದಲ್ಲಿ 81 ಹಾಕ್ಕೊಡ್ರಿ. ದಟ್ ಈಸ್ ಎಫ್ ಆಫ್ 81 ಡಿವೈಡೆಡ್ ಬೈ 82. ನೋಡಿರಿ, ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೋತೀರಾ. ಯಾವ ಥರ ಮಾಡ್ತೀರಾ ಇಲ್ಲಿ? ನೋಡಿರಿ, ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಇವೆರಡರದ್ದು ಸಮ್ ಏನಾಗುತ್ತೆ? 1 ಆಗುತ್ತೆ. ಅದೇ ಥರ ಫಸ್ಟಿಂದ ಸೆಕೆಂಡ್ ಟರ್ಮು ಮತ್ತು ಲಾಸ್ಟಿಂದ ಸೆಕೆಂಡ್ ಟರ್ಮು ಅವೆರಡರದ್ದು ಸಮ್ ಏನಾಗುತ್ತೆ? 1 ಆಗುತ್ತೆ. ನೋಡಿರಿ, ಇಂಥವು ಎಷ್ಟು ಪೇರ್ ಆಗುತ್ತೆ? ಟೋಟಲಿ 40 ಪೇರ್ಸ್ ಆಗುತ್ತೆ. ಸೊ 40 ಪೇರ್ಸ್ ಇಂಟು 1 ಎಷ್ಟಾಗುತ್ತೆ? ವಿಚ್ ಈಸ್ ನಥಿಂಗ್ ಬಟ್ 40 ಪ್ಲಸ್ ಇಲ್ಲಿ ಮಿಡಲ್ ಒಂದು ಟರ್ಮ್ ಉಳ್ಕೊಂಡಿರುತ್ತೆ. ವಾಟ್ ಈಸ್ ದಟ್ ಟರ್ಮ್ ಇಯರ್? 41 ಬೈ 82 ಅದೊಂದು ಟರ್ಮ್ ಉಳ್ಕೊಂಡಿರುತ್ತೆ. ದಟ್ ಈಸ್ ಎಫ್ ಆಫ್ 41 ಬೈ 82. ನೋಡಿ, ಇಲ್ಲಿ ಕ್ಯಾನ್ಸಲೇಷನ್ ಮಾಡಿದರೆ 1 ಝಾ 2 ಝಾ. ನಾವು ಎಫ್ ಆಫ್ 1/2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಹೌ ಟು ಫೈಂಡ್ ಔಟ್ ಎಫ್ ಆಫ್ 1/2? ಆಲ್ರೆಡಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾನೆ, ಅದರಲ್ಲಿ ಎಕ್ಸ್ ಜಾಗದಲ್ಲಿ 1/2 ಹಾಕ್ಕೊಳ್ರಿ. ಸೊ ವಾಟ್ ಈಸ್ ಎಫ್ ಆಫ್ 1/2 ವ್ಯಾಲ್ಯೂ ವಿಲ್ ಗೆಟ್? ಸೊ ಎಫ್ ಆಫ್ 1/2 ಈಸ್ ಈಕ್ವಲ್ಸ್ ಟು, ನೋಡಿರಿ, ಎಕ್ಸ್ ಜಾಗದಲ್ಲಿ 1/2 ಹಾಕ್ಕೊಂಡ್ರೆ 2 ಟು ದಿ ಪವರ್ ಆಫ್ 1/2 ಏನಾಗುತ್ತೆ? √2 ಡಿವೈಡೆಡ್ ಬೈ, ಇಲ್ಲಿ ಎಕ್ಸ್ ಜಾಗದಲ್ಲಿ 1/2 ಹಾಕ್ಕೊಂಡ್ರೆ ಸೊ √2 ಪ್ಲಸ್ √2. ನೋಡಿರಿ, ಇಲ್ಲಿ ಏನಿದೆ? √2 ಡಿವೈಡ್ ಬೈ, ನೋಡಿರಿ, √2 ಪ್ಲಸ್ √2 ಎಷ್ಟಾಗುತ್ತೆ? 2√2. ನೋಡಿರಿ, ಇಲ್ಲಿ √2 ಎರಡೂ ಕ್ಯಾನ್ಸಲ್ ಆಯಿತು. ಸೊ ವಾಟ್ ಈಸ್ ದ ಆನ್ಸರ್ ಇಯರ್? 1/2 ಬರ್ತಾ ಇದೆ. ಅಂದರೆ ಎಫ್ ಆಫ್ 1/2 ವ್ಯಾಲ್ಯೂ ಎಷ್ಟು ಬಂತು ನನಗೆ? 1/2. ಈ ಎಫ್ ಆಫ್ 1/2 ವ್ಯಾಲ್ಯೂ ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಕೊಳ್ರಿ. ಸೊ ಏನು ಬರ್ತಾ ಇದೆ ನೋಡಿರಿ? 40 ಪ್ಲಸ್, ನೋಡಿರಿ, ಎಫ್ ಆಫ್ 1/2 ವ್ಯಾಲ್ಯೂ ಎಷ್ಟು ಬಂದಿದೆ ನನಗೆ? 1/2. ನಾವು ಟೇಕ್ ದ ಎಲ್ ಸಿ ಎಮ್ ಇಯರ್. ಸೊ ವಾಟ್ ಈಸ್ ದ ಎಲ್ ಸಿ ಎಮ್? 2. ನೋಡಿರಿ, ಎಷ್ಟು ಬರುತ್ತೆ? ಸೊ 2 ಇಂಟು 40 ವಿಚ್ ಈಸ್ 80. 80 ಪ್ಲಸ್ 1 ಎಷ್ಟು ಬರ್ತಾ ಇದೆ? 81 ಡಿವೈಡ್ ಬೈ 2. ಸೊ ವಿಚ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡಿರಿ, ಯಾವ ಆಪ್ಷನಲ್ಲಿ 81/2 ಇದೆ? ಹೆನ್ಸ್ ಆಪ್ಷನ್ ಸಿ ಈಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ? ಸೊ ದಿಸ್ ಈಸ್ ದ ನೆಕ್ಸ್ಟ್ ಕ್ವಶನ್. ಸೊ ಅಬ್ಸರ್ವ್ ಮಾಡ್ಕೊಡ್ರಿ. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ? ಹಿ ಈಸ್ ಆಸ್ಕಿಂಗ್ ದ ವ್ಯಾಲ್ಯೂ ಆಫ್ NCR ಪ್ಲಸ್ 1 ವ್ಯಾಲ್ಯೂ ಕೇಳ್ತಾ ಇದ್ದಾನೆ. ನಾವು ಅಬ್ಸರ್ವ್ ಮಾಡ್ಕೊಡ್ರಿ. ಸೊ ಫಸ್ಟ್ ಈ ದಿಸ್ ಇಕ್ವೇಷನ್ ಡಿವೈಡ್ ಬೈ ದಿಸ್ ಇಕ್ವೇಷನ್ ಮಾಡ್ಕೊಳ್ರಿ. ಏನಿದೆ ಇಲ್ಲಿ? NCR ಡಿವೈಡ್ ಬೈ NCR ಮೈನಸ್ 1 ಇಸ್ ಈಕ್ವಲ್ಸ್ ಟು ವಿಚ್ ಈಸ್ 56 ಡಿವೈಡ್ ಬೈ ಏನಿದೆ? 28. ನೋಡಿರಿ, 1 ಝಾ 2 ಝಾ ಆಗುತ್ತೆ. ನೋಡಿರಿ, ಇದ್ರದ್ದು ಪ್ರಾಪರ್ಟಿ ಇದೆ NCR ಡಿವೈಡ್ ಬೈ NCR ಮೈನಸ್ 1 ಅಂದರೆ ಏನದು? ವಿಚ್ ಈಸ್ ನಥಿಂಗ್ ಬಟ್ n ಮೈನಸ್ r ಪ್ಲಸ್ 1 ಡಿವೈಡೆಡ್ ಬೈ r. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ ನಮಗೆ? 2. ನೋಡಿರಿ, ಇಲ್ಲಿಂದ n ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಡ್ರಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ n ಯು ಆರ್ ಗೆಟಿಂಗ್? ನೋಡಿರಿ, n ಇಸ್ ಈಕ್ವಲ್ಸ್ ಟು, ನೋಡಿರಿ, 2 ಇಂಟು r ಎಷ್ಟಾಗುತ್ತೆ? 2r.
ಆ್ಯಂಡ್ ಮೈನಸ್ ಆರ್ ಆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ ಪ್ಲಸ್ ಆರ್, ಪ್ಲಸ್ 1 ಆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ -1. ಸೊ ಇಲ್ಲಿಂದ ಎನ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ನೋಡ್ಕೊಡ್ರಿ, ಎನ್ ಇಸ್ ಈಕ್ವಲ್ಸ್ ಟು 2r ಪ್ಲಸ್ ಆರ್ ಎಷ್ಟಾಗುತ್ತೆ 3r -1. ನೋಡ್ರಿ ಇದು ಎನ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ರಿ. ಈ ಎನ್ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ರಿ. ಸೊ ಏನಿದೆ ನಮಗೆ ಎನ್ ಸಿ ಆರ್ ಇಸ್ ಈಕ್ವಲ್ಸ್ ಟು 56 ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಎನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿಕೊಡ್ರಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎನ್ ಇಯರ್ 3r -1. ನೋಡ್ರಿ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಎನ್ ಜಾಗದಲ್ಲಿ 3r -1 ಸಿ ಆರ್ ಇಸ್ ಈಕ್ವಲ್ಸ್ ಟು 56. ನೋಡ್ರಿ ಇದೆಲ್ಲ ಸಾಲ್ವ್ ಮಾಡ್ಕೊಂತ ಕೂಡಬಾರ್ದು, ಬಿಕಾಸ್ ಆರ್ ನಂಬರ್ಸ್ ಏನು ತಗೋತೀರಾ ಹೋಲ್ ನಂಬರ್ಸ್. ಆರ್ ವ್ಯಾಲ್ಯೂ ಏನು ತೊಗೊಂಡ್ರೆ ಇದು ಫಿಟ್ ಆಗುತ್ತೆ. ಸೊ ಆರ್ ಇಸ್ ಈಕ್ವಲ್ಸ್ ಟು 3. ಇಫ್ ಯು ಟೇಕ್ ಆರ್ ಇಸ್ ಈಕ್ವಲ್ಸ್ ಟು 3 ಏನಾದರೂ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ ನೋಡ್ರಿ 3 × 3 ಈಸ್ 9. 9 - 1 ಅಂದರೆ 8. 8c3. ನೋಡ್ರಿ 8c3 ನೀವೇನಾದರೂ ಫಾರ್ಮುಲಾ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿದರೆ ಅದರ ಆನ್ಸರ್ ಎಷ್ಟು ಬರುತ್ತೆ ನಮಗೆ 56 ಬರುತ್ತೆ. ದ ವ್ಯಾಲ್ಯೂ ಆಫ್ 8c3 ಈಸ್ 56. ಸೊ ದೇರ್ ಫೋರ್ ಆರ್ ವ್ಯಾಲ್ಯೂ 3 ಅಂತ ಗೊತ್ತಾಯಿತು ನನಗೆ. ದೆನ್ ಆರ್ ವ್ಯಾಲ್ಯೂ 3 ಆದರೆ ಆರ್ ವ್ಯಾಲ್ಯೂ 3 ಇದರಲ್ಲಿ ಹಾಕ್ಕೊಡ್ರಿ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ಸೊ ಎನ್ ಇಸ್ ಈಕ್ವಲ್ಸ್ ಟು ಏನು ಬರ್ತಾ ಇದೆ ನೋಡ್ರಿ. ಸೊ ಆರ್ ವ್ಯಾಲ್ಯೂ 3 ಹಾಕ್ಕೊಂಡ್ರೆ 3 × 3 ಈಸ್ 9. 9 - 1 ಎಷ್ಟಾಗುತ್ತೆ 8. ಓಕೆ. So put the value of n as well as r in this equation and find out the value. ನೋಡ್ರಿ ಏನು ಕೇಳ್ತಾ ಇದ್ದಾನೆ ಅವನು, ಯಾವುದ್ರ ವ್ಯಾಲ್ಯೂ ಕೇಳ್ತಾ ಇದ್ದಾನೆ, ಎನ್ ಸಿ ಆರ್ ಪ್ಲಸ್ 1 ವ್ಯಾಲ್ಯೂ ಕೇಳ್ತಾ ಇದ್ದಾನೆ. ನೋಡ್ರಿ ಎನ್ ಅಂದರೆ ಎಷ್ಟು ಕೊಟ್ಟಿದ್ದಾನೆ 8, ಸಿ ಆರ್ ಪ್ಲಸ್ 1, ಆರ್ ಈಸ್ 3, 3 + 1 ಎಷ್ಟಾಗುತ್ತೆ 4. ನೋಡ್ರಿ 8c4 ಯಾವ ಥರ ಸಾಲ್ವ್ ಮಾಡ್ತೀರಾ, ನ್ಯೂಮರೇಟರ್ಲಿ ಏನು ಬರುತ್ತೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಕೆಳಗಡೆ ಇವೆರಡದು ಡಿಫ್ರೆನ್ಸ್ ದಟ್ ಈಸ್ 8 - 4 ಎಷ್ಟಾಗುತ್ತೆ 4 ಫ್ಯಾಕ್ಟೋರಿಯಲ್ ಇಂಟು ಇದ್ರದ್ದು ಫ್ಯಾಕ್ಟೋರಿಯಲ್ ಕೆಳಗಡೆ ಏನಿದೆ 4 ಫ್ಯಾಕ್ಟೋರಿಯಲ್. ನೋಡಿರಿ ಇದನ್ನು ಸಾಲ್ವ್ ಮಾಡಿಕೊಡ್ರಿ, ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್. ನೋಡಿರಿ 8 ಫ್ಯಾಕ್ಟೋರಿಯಲ್ ಯಾವ ಥರ ಬರೀತೀರಾ 8 × 7 × 6 × 5. ನೋಡಿರಿ ಇಂಟು 4 ಫ್ಯಾಕ್ಟೋರಿಯಲ್ ಬರುತ್ತೆ, ಇಂಟು 4 ಫ್ಯಾಕ್ಟೋರಿಯಲ್ ಇಲ್ಲೇ ಸ್ಟಾಪ್ ಮಾಡಿಕೊಡ್ರಿ, ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ನೋಡ್ರಿ 4 ಫ್ಯಾಕ್ಟೋರಿಯಲ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ರಿ ಇಂಟು ಈ 4 ಫ್ಯಾಕ್ಟೋರಿಯಲ್ ಯಾವ ಥರ ಬರೀತೀರಾ. ಸೊ 4 × 3 × 2 × 1. ನೋಡ್ರಿ ಈ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಮತ್ತು ಅದೇ ಥರ ನೆಕ್ಸ್ಟ್ ಅಬ್ಸರ್ವ್ ಮಾಡಿಕೊಡ್ರಿ 4 × 2 = 8, ಈ 8 ಕ್ಯಾನ್ಸಲ್ ಆಯಿತು. ಅದೇ ಥರ 3 × 1 = 3, 2 = 6. ನೋಡ್ರಿ ಆನ್ಸರ್ ಎಷ್ಟು ಬರ್ತಾ ಇದೆ 7 × 5 = 35. 35 × 2 ಎಷ್ಟಾಗುತ್ತೆ 70. ಹೆನ್ಸ್ 70 ಈಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ, ಇಫ್ ಆರ್ ಈಸ್ ಈಕ್ವಲ್ಸ್ ಟು ದಿಸ್ ಅಂತ ಕೊಟ್ಟಿದ್ದಾನೆ, ದೆನ್ ಆರ್ ಏನಾಗುತ್ತೆ ಇಕ್ವಿವ್ಯಾಲೆನ್ಸ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ and symmetric and transitive but not reflexive, or reflexive and symmetric but not transitive. ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಸೊ ಯಾವ ಥರ ಸಾಲ್ವ್ ಮಾಡ್ತೀರಾ, ನಾವು ಲಿಸನ್ ಕೇರ್ಫುಲಿ. ಅವನು ಏನು ಕೊಟ್ಟಿದ್ದಾನೆ ಇಲ್ಲಿ XY ಎರಡು ಇಂಟೀಜರ್ಸ್ ಅಂತ ಹೇಳಿದ್ದಾನೆ. ನೋಡಿರಿ XY ಎರಡು ಇಂಟೀಜರ್ಸು ಆ್ಯಂಡ್ XYದು ಸಮ್ ಏನು ಹೇಳಿದ್ದಾನೆ ಈವನ್ ಅಂತ ಹೇಳಿದ್ದಾನೆ. ನೋಡಿರಿ XYದು ಸಮ್ ಈವನ್ ಆದರೆ ಯಾವ ಥರ ಮಾಡ್ತಾರೆ ಇಲ್ಲಿ ಅಂದರೆ x + y ಏನು ಹೇಳಿದಾನೆ ಅವನು ಈವನ್. ಸೊ ಈವನ್ ಅಂತಂದರೆ ಐ ವಿಲ್ ಟೇಕ್ ದಿಸ್ ಒನ್ ಆ್ಯಸ್ 2λ ಅಂತ ಅನ್ಕೋತೀನಿ, ವಿಚ್ ಈಸ್ ಆ್ಯನ್ ಈವನ್. ಓಕೆ, ಈಗ ಅಬ್ಸರ್ವ್ ಮಾಡಿಕೊಡ್ರಿ. ಸೊ ಫಸ್ಟ್ ಟೆಸ್ಟ್ ಮಾಡ್ತೀನಿ, ಏನು ಟೆಸ್ಟ್ ಮಾಡ್ತೀನಿ ನಾನು, ಸೊ ರಿಫ್ಲೆಕ್ಸಿವ್. ಫಸ್ಟ್ ಐ ವಿಲ್ ಟೆಸ್ಟ್ ರಿಫ್ಲೆಕ್ಸಿವ್. ನೋಡಿರಿ ಇದು ರಿಫ್ಲೆಕ್ಸಿವ್ ಆಗುತ್ತಾ ಇಲ್ಲ. ಸೊ ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಎಕ್ಸ್ ಆ್ಯಂಡ್ ವೈ ಎರಡೂ ಸೇಮ್ ತೊಗೋಬೇಕಾಗತ್ತೆ. ಎಕ್ಸ್ ಆ್ಯಂಡ್ ವೈ ಎರಡೂ ಸೇಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿರಿ x + x. ನೋಡಿರಿ x + x ಏನಾಗುತ್ತೆ ನನಗೆ 2x. ಸೊ ವಿಚ್ ಈಸ್ ಆ್ಯನ್ ಈವನ್ ನಂಬರ್, isn't it? ಹೆನ್ಸ್ ಇದೇನಾಯಿತು ರಿಫ್ಲೆಕ್ಸಿವ್ ಆಯಿತು. ಅದೇ ಥರ ಸಿಮೆಟ್ರಿಕ್ ಟೆಸ್ಟ್ ಮಾಡಿಕೊಳ್ರಿ. ಸಿಮೆಟ್ರಿಕ್ ನೋಡಿರಿ ಸಿಮೆಟ್ರಿಕಲಿ ಏನಾಗುತ್ತೆ, ಇಫ್ x + y 2λ ಆದರೆ, ಇಫ್ x + y = 2λ ಆದರೆ, ಸೊ y ಪ್ಲಸ್ ಏನಾಗುತ್ತೆ y + x ಏನಾಗುತ್ತೆ 2λನೇ ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 2λ. ಹೆನ್ಸ್ ದಿಸ್ ಈಸ್ ಸಿಮೆಟ್ರಿಕ್. ಯಾಕಂದರೆ ಇದು ಈವನ್ ಬರ್ತಾ ಇದೆ, ಹೆನ್ಸ್ ಸಿಮೆಟ್ರಿಕ್ನೂ ಆಯ್ತಿದು. ದೆನ್ ಟ್ರಾನ್ಸಿಟಿವ್ ಟೆಸ್ಟ್ ಮಾಡ್ಕೊಳ್ಳೋಣ. ನೋಡಿರಿ ಟ್ರಾನ್ಸಿಟಿವ್ಗೆ ನೋಡಿರಿ ವಿ ವಿಲ್ ಟೆಸ್ಟ್ ಫಾರ್ ದ ಟ್ರಾನ್ಸಿಟಿವ್. ನೋಡಿರಿ ಟ್ರಾನ್ಸಿಟಿವ್ ಯಾವ ಥರ ಟೆಸ್ಟ್ ಮಾಡ್ತೀರಾ ನೋಡಿರಿ ಅಬ್ಸರ್ವ್ ಮಾಡಿಕೊಡ್ರಿ. ಇಲ್ಲಿ x + y 2λ ಆದರೆ, ಇಫ್ x + y =
2 ಲ್ಯಾಂಬ್ಡಾ. ಸೊ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 2 ಮ್ಯೂ ಅಂದ್ಕೊಂಡ್ರೆ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ಝೆಡ್ ಏನಾಗುತ್ತೆ ನೋಡ್ಕೊಡ್ರಿ. ಎಕ್ಸ್ ಪ್ಲಸ್ ಝೆಡ್ ಏನಾಗುತ್ತೆ ಇಲ್ಲಿ ಯಾವ ಥರ ಮಾಡ್ತೀರಾ, ಇವೆರಡು ಈಕ್ವೇಷನ್ಸ್ನ ಆ್ಯಡ್ ಮಾಡ್ಕೊಳ್ರಿ. ಎರಡು ಈಕ್ವೇಷನ್ಸ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡಿರಿ, ಎಕ್ಸ್ ಪ್ಲಸ್ ವೈ ಏನಾಗುತ್ತೆ 2y ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು, ಸೊ 2 ಲ್ಯಾಂಬ್ಡಾ ಪ್ಲಸ್ 2 ಮ್ಯೂ, 2 ಲ್ಯಾಂಬ್ಡಾ ಪ್ಲಸ್ 2 ಮ್ಯೂ ಬರ್ತಾ ಇದೆ. ಈ ಪ್ಲಸ್ 2y ಆ ಕಡೆ ತೊಗೊಂಡೋಗ್ರಿ ಏನಾಗುತ್ತೆ, ಮೈನಸ್ 2y ಆಗುತ್ತೆ. ಸೊ ಈಗ ಎಲ್ ಎಚ್ ಎಸ್ ಸೈಡಲ್ಲಿ ಏನೇನು ಉಳಿಯುತ್ತೆ, ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಸೈಡಲ್ಲಿ ಏನಿದೆ ನಮಗೆ 2 ಲ್ಯಾಂಬ್ಡಾ ಪ್ಲಸ್ 2 ಮ್ಯೂ. ನೋಡಿರಿ ಪ್ಲಸ್ 2y ಆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ, ಮೈನಸ್ 2y. ಸೊ ದೇರ್ ಫೋರ್ ಇಲ್ಲಿ ಅಬ್ಸರ್ವ್ ಮಾಡಿಕೊಡ್ರಿ ಏನು ಬರ್ತಾ ಇದೆ, ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು, ನೋಡಿರಿ ಇಲ್ಲಿ 2ನ ಕಾಮನ್ ತೊಗೋಬೋದು ನಾನು. ಇಫ್ ಐ ಟೇಕ್ 2 ಆ್ಯಸ್ ಎ ಕಾಮನ್ ಫ್ಯಾಕ್ಟರ್, ನೋಡಿರಿ ಇಲ್ಲಿ ಏನಾದರೂ ಬರಲಿ, ಹೆನ್ಸ್ ಇಟ್ ಈಸ್ ಆಲ್ಸೋ ಎನ್ ಈವನ್ ನಂಬರ್, ಇಸ್ ಇಟ್ ಅದನ್ನು ಈವನ್ನೇ ಬರ್ತಾ ಇದೆ. ಸೊ ದೇರ್ ಫೋರ್ ಇದು ಟ್ರಾನ್ಸಿಟಿವ್ನೂ ಆಯಿತು. ಇಫ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಯ್ತು ಅಂದರೆ ದೆನ್ ಏನಾಗುತ್ತೆ ಅದು, ಇಟ್ ಈಸ್ ಎನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಹೆನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ question. Okay, now let us look at the next question. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾನೆ, ದ ವ್ಯಾಲ್ಯೂ ಆಫ್ ದಿಸ್, ಇದ್ರ ವ್ಯಾಲ್ಯೂ ಕೇಳ್ತಾ ಇದ್ದಾನೆ. ನೋಡ್ರಿ ಯಾವ ಥರ ಮಾಡ್ತೀರಾ, ನಾವು ಲಿಸನ್ ಕೇರ್ಫುಲಿ ಹಿಯರ್. ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಫಾರ್ಮುಲಾ ಗೊತ್ತಿದ್ರೆ ಈಸಿಲಿ ವಿ ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್. ಸೊ ವಾಟ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಫಾರ್ಮುಲಾ, ಐ ವಿಲ್ ರೈಟ್ ಹಿಯರ್. ನೋಡ್ರಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಫಾರ್ಮುಲಾ ಏನಾಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಪ್ಲಸ್ ವೈ ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಫಾರ್ಮುಲಾ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ. ಸೊ ಇದರಲ್ಲಿ ಸಿಂಪ್ಲಿಫೈ ಮಾಡಿಕೊಡ್ರಿ. ಸೊ ಈಗೇನು ಮಾಡ್ತೀರಾ, ದಿಸ್ ಐ ವಿಲ್ ಕೀಪ್ ಆ್ಯಸ್ ಇಟ್ ಈಸ್. ಸೊ ಕಾಸ್ ಆಫ್, ನೋಡಿರಿ ಇದು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ. ಸೊ ದಿಸ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ. ಇವೆರಡಕ್ಕೆ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಸೊ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ, ವಿಚ್ ಈಸ್ ಸೈನ್ ಇನ್ವರ್ಸ್ ಆಫ್, ನೋಡಿರಿ ಸೈನ್ ಇನ್ವರ್ಸ್ ಆಫ್ ಏನು ಬರ್ತಾ ಇದೆ, ಎಕ್ಸ್, ಎಕ್ಸ್ ಏನಿದೆ ಇಲ್ಲಿ 3/5 ಇಂಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್, ವೈ ಅಂದರೆ 5/13, 5/13 ಸ್ಕ್ವೇರ್ ಎಷ್ಟಾಗುತ್ತೆ 25 ಡಿವೈಡ್ ಬೈ 169 ಪ್ಲಸ್ ವೈ ಆ್ಯಸ್ ಇಟ್ ಈಸ್, ವೈ ಅಂದರೆ ಎಷ್ಟಿದೆ 5/13 ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, 1 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿರಿ ಎಕ್ಸ್ ಅಂದರೆ ಏನಿದೆ 3/5, ಅದ್ರದ್ದು ಸ್ಕ್ವೇರ್ ಮಾಡಿದರೆ ಎಷ್ಟಾಗುತ್ತೆ 9/25. ಓಕೆ, ಪ್ಲಸ್ ಇನ್ನೊಂದು ಟರ್ಮ್ ಉಳ್ಕೊಂಡಿದೆ. ವಾಟ್ ಈಸ್ ದಟ್ ಟರ್ಮ್ ಇಯರ್, ಸೈನ್ ಇನ್ವರ್ಸ್ ಆಫ್ 33/65 ಆ್ಯಸ್ ಇಟ್ ಈಸ್. ಓಕೆ, ಈಗ ಅಬ್ಸರ್ವ್ ಮಾಡ್ಕೊಳ್ರಿ, ಐ ವಿಲ್ ಕೀಪ್ ದಿಸ್ ಕಾಸ್ ಆ್ಯಸ್ ಇಟ್ ಈಸ್. ನೋಡಿರಿ ಒಳಗಡೆ ಸೈನ್ ಇನ್ವರ್ಸ್ ಆಫ್, ನೋಡಿರಿ ಇಲ್ಲಿ ಏನಿದೆ 3/5 ಆ್ಯಸ್ ಇಟ್ ಈಸ್. ನಾವು ಇಲ್ಲಿ ಎಲ್ ಸಿ ಎಮ್ ತೊಗೊಳ್ರಿ. ಸೊ ವಾಟ್ ಈಸ್ ದ ಎಲ್ ಸಿ ಎಮ್ ಇಯರ್, ಸೊ 169 ಇಸ್ ದ ಎಲ್ ಸಿ ಎಮ್. ನೋಡಿರಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಸೊ ಇಟ್ ಈಸ್ 169 ಮೈನಸ್ 25 ಆಗುತ್ತೆ ಪ್ಲಸ್ ಹಿಯರ್ 5/13 ಆ್ಯಸ್ ಇಟ್ ಈಸ್, 5/13 ಆ್ಯಸ್ ಇಟ್ ಈಸ್ ಇಂಟು ಸ್ಕ್ವೇರ್ ರೂಟ್ ಆಫ್, ಇಲ್ಲೂ ಎಲ್ ಸಿ ಎಮ್ ತೊಗೊಳ್ರಿ. ವಾಟ್ ಈಸ್ ದ ಎಲ್ ಸಿ ಎಮ್ ಇಯರ್, 25 ಇಸ್ ದ ಎಲ್ ಸಿ ಎಮ್. ನೋಡಿರಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. 1 ಇಂಟು 25 ಎಷ್ಟಾಗುತ್ತೆ 25 ಮೈನಸ್ 9 ಇಂಟು 1 ಈಸ್ 9 ಪ್ಲಸ್ ಇದು ಆ್ಯಸ್ ಇಟ್ ಈಸ್ ಇಟ್ಕೊತಾ ಇದ್ದೀನಿ. ದಟ್ ಈಸ್ ಅ ಸೈನ್ ಇನ್ವರ್ಸ್ ಆಫ್ 33/65. ನೋಡಿರಿ ಈಗ ಆನ್ಸರ್ ಎಷ್ಟು ಬರುತ್ತೆ, ನಾವು ಲಿಸನ್ ಕೇರ್ಫುಲಿ ಇಯರ್. ಇದು ಆ್ಯಸ್ ಇಟ್ ಈಸ್ ಇಯರ್ ಕಾಸ್ ಆಫ್, ನೋಡಿರಿ ಸೈನ್ ಇನ್ವರ್ಸ್ 3/5 ಆ್ಯಸ್ ಇಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ ಆಫ್, ನೋಡಿರಿ 169 ಮೈನಸ್ 25 ಎಷ್ಟಾಗುತ್ತೆ 144, 144 ಡಿವೈಡ್ ಬೈ 169 ಪ್ಲಸ್ ಇದು ಆ್ಯಸ್ ಇಟ್ ಈಸ್ ಇಟ್ಕೊಳ್ರಿ. 5/13 ಆ್ಯಸ್ ಇಟ್ ಈಸ್ ಇಂಟು ಸ್ಕ್ವೇರ್ ರೂಟ್ ಆಫ್, ನೋಡಿರಿ ಇಲ್ಲಿ 25 ಮೈನಸ್ 9 ಎಷ್ಟಾಗುತ್ತೆ 16 ಡಿವೈಡೆಡ್ ಬೈ 25 ಪ್ಲಸ್ ಇದು ಆ್ಯಸ್ ಇಟ್ ಈಸ್ ಇಟ್ಕೊತಾ ಇದ್ದೀನಿ. ದಟ್ ಈಸ್ ಸೈನ್ ಇನ್ವರ್ಸ್ 33/65. ಓಕೆ, ಈಗ ಅಬ್ಸರ್ವ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿರಿ ಏನು ಬಂದಿದೆ ಇಲ್ಲಿ, ಕಾಸ್ ಆ್ಯಸ್ ಇಟ್ ಈಸ್, ಕಾಸ್ ಆ್ಯಸ್ ಇಟ್ ಈಸ್
ಇಂಟು ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ನೋಡ್ರಿ ಏನಿದೆ ಇಲ್ಲಿ 3/5 ಆಸ್ ಇಟ್ ಈಸ್ 3/5 ಇಂಟು ಏನು ಬರ್ತಾ ಇದೆ ಇಲ್ಲಿ √144/169 ಇದೆ ಅಂದರೆ 12/13 ಆಗುತ್ತೆ ವಿಚ್ ಈಸ್ 12/13 ಪ್ಲಸ್ ನೆಕ್ಸ್ಟ್ ಏನಿದೆ 5/13 ಇಂಟು ನೋಡ್ರಿ ಇಲ್ಲಿ ಏನಿದೆ √16/25 ಇದೆ ಅಂದರೆ ಏನಾಗುತ್ತೆ 4/5 ಚೀಸ್ 4/5 ಓಕೆ ಪ್ಲಸ್ ಏನಿದೆ ನಮಗೆ ಸೈನ್ ಇನ್ವರ್ಸ್ 33/65 ಆಸ್ ಇಟ್ ಈಸ್ ಇಟ್ಕೊಳ್ರಿ. ಸೊ ಸೈನ್ ಇನ್ವರ್ಸ್ 33/65 ಸೈನ್ ಇನ್ವರ್ಸ್ 33/65 ಆಸ್ ಇಟ್ ಈಸ್ ಇಟ್ಕೊಳ್ರಿ. ಓಕೆ ನಾವು ಅಬ್ಸರ್ವ್ ಇಯರ್. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಸೊ ಕಾಸ್ ಆಫ್ ಸೈನ್ ಇನ್ವರ್ಸ್ ನೋಡ್ರಿ ಇಲ್ಲಿ ಎಷ್ಟಾಗುತ್ತೆ, ನಾವು ಲಿಸನ್ ಕೇರ್ಫುಲಿ ಇಯರ್. ಸೊ 12 3s 36 ಡಿವೈಡೆಡ್ ಬೈ, ಸೊ 13 ಇಂಟು 5 ಎಷ್ಟಾಗುತ್ತೆ 65 ಪ್ಲಸ್ ಇಲ್ಲೂ 5 4s ಎಷ್ಟಾಗುತ್ತೆ 20 ಡಿವೈಡೆಡ್ ಬೈ 13 5s ಎಷ್ಟಾಗುತ್ತೆ 65 ಪ್ಲಸ್ ಇದು ಆಸ್ ಇಟ್ ಈಸ್ ಇಟ್ಕೊಳ್ರಿ. ಏನಿದೆ ಸೈನ್ ಇನ್ವರ್ಸ್ ಆಫ್ 33/65. ಓಕೆ ನಾವು ಅಬ್ಸರ್ವ್ ಇಯರ್, ಟೇಕ್ ದ ಎಲ್ ಸಿ ಎಮ್ ಇಯರ್. ನೋಡ್ರಿ ಕಾಸ್ ಆಫ್ ಇದು ಸೈನ್ ಇನ್ವರ್ಸ್ನು ಆಸ್ ಇಟ್ ಈಸ್ ಇಟ್ಕೊಳ್ರಿ. ನಾವು ವಾಟ್ ಈಸ್ ದ ಎಲ್ ಸಿ ಎಮ್ ಇಯರ್ 65. ನೋಡ್ರಿ ಡಿನಾಮಿನೇಟರ್ ಸೇಮ್ ಇದ್ರೆ ಏನು ಮಾಡ್ತೀರಾ, ನ್ಯೂಮರೇಟರ್ಸ್ ಆ್ಯಡ್ ಮಾಡ್ಕೋತೀರಾ. ಸೊ ವಾಟ್ ಈಸ್ 36 + 20 ಎಷ್ಟಾಗುತ್ತೆ 56 ಪ್ಲಸ್ ಇದು ಆಸ್ ಇಟ್ ಈಸ್ ಇಟ್ಕೊಳ್ರಿ. ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 33/65. ಓಕೆ ನೋಡ್ರಿ ಮತ್ತೊಂದು ಸತಿ ಫಾರ್ಮುಲಾ ಅಪ್ಲೈ ಮಾಡೋದು ಏನು ಅವಶ್ಯಕತೆ ಇಲ್ಲ, ಬಿಕಾಸ್ ಸೈನ್ ಇನ್ವರ್ಸ್ ಎಕ್ಸ್ ಮತ್ತು ಪ್ಲಸ್ ಸೈನ್ ಇನ್ವರ್ಸ್ 5 ಮತ್ತೊಂದು ಸತಿ ಅಪ್ಲೈ ಮಾಡೋದು ಏನು ಅವಶ್ಯಕತೆ ಇರಲ್ಲ. ಒಂದನ್ನು ಯಾವುದಾದ್ರೂ ಕಾಸಿಗೆ ಕನ್ವರ್ಟ್ ಮಾಡ್ಕೊಳ್ರಿ. ನೋಡ್ರಿ ಇದನ್ನು ಏನಾದರೂ ಕಾಸಿಗೆ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ ನೋಡ್ರಿ, ಅಬ್ಸರ್ವ್ ಮಾಡ್ಕೊಳ್ರಿ. ಇಲ್ಲಿ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದರೆ ಸೊ ಇದು ಕಾಸಿಗೆ ಯಾವ ಥರ ಕನ್ವರ್ಟ್ ಮಾಡ್ತೀರಾ, ಇಲ್ಲಿ 33, ಸೊ ಇದು 65 ಇದೆ. ಸೊ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ಹಾಕ್ಕೊಂಡು ನೀವು ಫೈಂಡ್ ಔಟ್ ಮಾಡಿದರೆ ಇಲ್ಲಿ ಎಷ್ಟು ಬರುತ್ತೆ ನಿಮಗೆ, ಸೊ 56 ಬರುತ್ತೆ. ಇಲ್ಲಿಂದ ಕಾಸಿಗೆ ಕನ್ವರ್ಟ್ ಮಾಡ್ಕೊಳ್ರಿ. ಸೊ ದೇರ್ ಫೋರ್ ನಾವು ಕಾಸ್ ಆಫ್ ನೋಡಿರಿ ಇದು ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ 56/65 ಆ್ಯಸ್ ಇಟ್ ಈಸ್ ಪ್ಲಸ್ ಇದನ್ನು ಕಾಸಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಸೊ ಕಾಸ್ ಇನ್ವರ್ಸ್ ಆಫ್ ಎಷ್ಟಾಗುತ್ತೆ ಇಲ್ಲಿ 56/65 ಈಗ ಅಬ್ಸರ್ವ್ ಮಾಡಿಕೊಡ್ರಿ, ಸೈನ್ ಇನ್ವರ್ಸ್ 56/65 ಪ್ಲಸ್ ಕಾಸ್ ಇನ್ವರ್ಸ್ 56/65 ಅಂದರೆ ಅದರ ವ್ಯಾಲ್ಯೂ ಎಷ್ಟಾಗುತ್ತೆ π/2. ಅಂದರೆ ಇಲ್ಲಿ ಏನಾಗುತ್ತೆ ನೋಡ್ರಿ, ಕಾಸ್ ಆಫ್ π/2. ವಾಟ್ ಈಸ್ ಕಾಸ್ 90 ವ್ಯಾಲ್ಯೂ ಎಷ್ಟಾಗುತ್ತೆ 0. ಸೊ ಕಾಸ್ 90 ಈಸ್ 0. ಹೆನ್ಸ್ 0 ಈಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಂದರೆ ಯಾವ ಆಪ್ಷನ್ಲಿದೆ ನೋಡ್ರಿ 0 ನಮಗೆ, ಹೆನ್ಸ್ option A is the required answer for this question. Okay, so thank you, that's all for today's session. Thank you very much. Please like, share and subscribe our channel.